ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಈ ದಿವಸ ಉಷ್ಣಾಕಾರವಾಗಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದಿಸಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವ ಪತಿಯಾದ ವಸುಂಧರನು ತಲೆ ಬರುತ್ತಿರುವನು. ವನವನೋಡೆ ಮನಗೆ ವನವನೋಡೆ ಮನಗೆ ಮುಲಾಗಿ ಮನೆ ನನ್ನ ಕೃಪಾದಯಾಳು ನಮಿಪೆ ನನ್ನ ಕೃಪಾದಯಾಳು ನಮಿಪೆ ವಿನಯದಿ ತವ ಪಾದಯುಗಕ್ಕೆ ವಿನಯದಿ ತವ ಪಾದಯುಗಕ್ಕೆ ವನವನೋಡೆ ಮನಕ್ಕೆ ಕುಲಾದಿಸೋ ಮನೆ ಮನದೊಡನಗೆ ಮೋದವಾಯಿತು ಮನದೊಡನಗೆ ಮೋದವಾಯಿತು ಧನ್ಯನಾದಿ ಇದರೆಯೊಳು ನವನೋಡೆ ಮನಕ್ಕೆ ಮೃಗದೇವನಿಗೆ ನಮಸ್ಕರಿಸುವೆನು. ಬಹಳ ಸುಂದರ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಕಾರ್ಯಾತರವನ್ನು ತೋರುತ್ತಿದೆ. ಮೃಗದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತ್ಪಂದನು ಒಂದು ಅಮೃತ ಕಳಶವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಯಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸಾಮೃತವೆಂಬ ಅಮೃತ ಕೊಡವನ್ನು ತರುವನು. ಅದನ್ನು ಸೇವಿಸುವುದಕ್ಕಾಗಿ ಹೋಗುತ್ತಿರುವನು. ಈ ವಿಷಯ ನಿಮಗೆ ತಿಳಿಯದೆ? ತಿಳಿದಿದ್ದರೂ ಮಕ್ಕಳು ಕಟ್ಟಾಡುವಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ಯಯಾಗ ಎಂದರೇನು? ದೇವತೆಗಳೆಂದರೇನು? ತಾಳ್ಮೆಯನ್ನು ಹಾರಲು ಸಾಧ್ಯ ಇಲ್ಲದವ ಗಗನಕ್ಕೆ ಹಾರಲು ಅನ್ವಯಿಸಿದಂತಾಯಿತು ಈ ದೇವತೆಗಳ ಮನೋರಥ. ಮೃಗದೇವ, ಅಲ್ಲಿಗೆ ಜಗದೀಶ್ವರನಾದ ಪರಶಿವನೇ ಅಗ್ರಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಹುದೇ? ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ? ಆ ಪರದೇಶಿಯ ರೂಪದಲ್ಲಿ ನೋಡಬೇಕಾದರೂ ವಿಚಾರವೇನಿದೆ? ಅದು ಮಹರ್ಷಿಗಳ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಪರಶಿವನು ಪರದೇಶಿ ಆಗಿದ್ದಂದಲೇ ಅವನಿಗೆ ರೂಪಿಲ್ಲ, ಮನ್ನಣೆ ದೊರೆತಿರುವುದು. ಪರದೇಶಿಗೆ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರುಳು ನಿದ್ರೆ ಇಲ್ಲದೆ ಪೂಜಿಸುತ್ತಿರುವ ರಾಟೆಯಂತೆ ಜಗತ್ತಿನಲ್ಲಿ ಬಹು ಕಷ್ಟ ತರದಿ ಸುತ್ತುತ್ತಿರುವ ವಿಶ್ವ ಸಂಸಾರದ ಅಂಗಿಲ್ಲ ಆ ಪ್ರದೇಶಿಗೆ. ಯಕ್ಷ ದಿವ್ಯಾದಿಗಳನ್ನು ಪಡೆದುಕೊಂಡು
ಶೃಂಗಾರ ಭೂಷಿತನಾಗಿ ಮೆರೆಯಬೇಕ ಹಂಗಿಲ್ಲ ಪರದೇಶಿಗೆ. ಪರದೇಶದ ಸುಖವನ್ನು ಬಯಸುವವನಿಗೆ ಮಾತ್ರ ಪರದೇಶಿಗೆ ಪರಮೇಶ್ವರನಾಗಿ ಕಾಣಿಸುವನು. ಸಾಕು ನಿಲ್ಲಿಸು. ಇದುವೇ ಕಣ್ಣಿಗೆ ಸಾಸುವೆ ಪಡೆದಾದಂತೆ ದೇವಸ್ಥಾನದ ಕೀಲಾಜಾಲವು ಚಿಗುರಿನ ಕಣ್ಣಿನ ನೋಟಕ್ಕೆ ಮಹಾಸಮುದ್ರವಾದಂತೆ ನಿನಗೆ ಪರಶಿವ ಓರ್ವ ಮಾತ್ರನು ನಾನಾಗಲ್ಲ. ಹಾಗೆನ್ನಬೇಡ ಋಷಿದೇವ. ರಸದಲ್ಲಿ ಇಕ್ಷು, ವಿಷಯದಲ್ಲಿ ಆಲಾಪವೆಂದು ಹೆಸರಾಂತ ಪರಮೇಶ್ವರನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಯೋಗ ಅಂದರೇನು? ದೇವತೆಗಳೆಂದರೇನು? ಕಾಮಕ್ಕೆ ಕಣ್ಣೇಡು, ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳು. ಆ 4 ತಲೆ ಧರಿಸಿರುವ ವೈದಿಕನಾದ ಬ್ರಹ್ಮನು ತಲೆಯ ಮರೆಯಲ್ಲಿ ಅಡಗಿಸಿರುವ ವೇಷಾಂಗನೆಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಗತ್ತದಿಂದ ಮಲಗಿರುವ ಸತ್ಯಯೋಗದಲ್ಲಿ ಭಾಗವಹಿಸುವರಂತೆ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಎಂದು ಕುಣಿತಿರುವ ಆ ಪರಶಿವನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಆದರೆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಪರಶಿವನು ನನಗೆ ಸರಿಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುನನ್ನು ವೇಗಿಸಿದರೆ ಅವನು 2ನೇ ಮೂರ್ತಿಯಾಗುವನು. ಇನ್ನು ಬ್ರಹ್ಮ ಓರ್ವ ಸಾಮಾನ್ಯ ವೇಷಧಾರಿ ಪುರೋಹಿತ. ದಕ್ಷನ ಮೊದಲಾದವರು ನನ್ನ ಶಿಷ್ಯಂದರು. ಆದರೂ ದಕ್ಷನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಸಮಯ ಉಂಟು. ಇದೇನು ಈ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದು? ಇದು ಈ ಶಿಲಾತಳಪದ ಮೇಲೆ ಕುಳಿತು ಶ್ರಾಮಿಸುವೆನು. ಭೃಗುಮೌನಿ ನೇತ್ರ ರಮ್ಯ ಕಾಬುಧಾ ಚರಣದಲ್ಲಿ ನೀಲಾ ಮೇಘ ಶ್ಯಾಮ ನೋಡೈ ನೀಲಾ ಮೇಘ ಶ್ಯಾಮ ನೋಡೈ ಭೃಗುಮೌನಿ ಗರ್ವಮಿಗೆ ತೋರ್ಪುದೆಂತು ಭೃಗುಮೌನಿ ನೇತ್ರ ರಮ್ಯ ಕಾಬುಧಾ ಚರಣದಲ್ಲಿ ನಿಜ ಯೋಗ್ಯ ಭಾಗ್ಯದ ನಾಗಭೂಷಣ ಯಾಗ ಭಾಗ್ಯವನ್ನು ಕರುಣಿಸಲಿ.
ಶೃಂಗಿವರ ಪುಂಗರ ನಗರ ರಜತಾ ತ್ರಿವಾಸರಣ್ಯ ಕಾಮುರ ನಮ್ಮೋ ನಿಜ ಭಕ್ತನಾದ ವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಿಜ ಭಕ್ತನಾದ ವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಚಕ್ರಧರ ಭಕ್ತಿವರ ಶಕ್ತಿಕರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಕರ ಭೃಗು ಮೌನಿ ನೇತ್ರ ರಮ್ಯ ಕಾಬುದ ಚರಣದಲ್ಲಿ ಕ್ಷೀರಸಾಗರನೇ ಅಲ್ಲಿ ನೋಡು ಈ ವನ ಮಧ್ಯದಲ್ಲಿ ಒಂದು ದಟ್ಟವಾದ ಮರದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸಿಗ ಭೂ ಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತದೆ. ಹತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ಮಿಂದು ಈಜಾಡಿದ ತಾನು ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನೀಡು ನೋಟದಿಂದ ಮತ್ತೆರಡು ಕಾಲುಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಆ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವ ಸದಾಶಿವ, ಈ ಪ್ರಪಂಚದಲ್ಲಿ ನಿಮಗೆ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಅಲ್ಲಿ ನೋಡು, ಆ ಮರದಡಿಯಲ್ಲಿ ಮಲಗಿರುವ ಋಷಿಯು ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಆದರೆ ಕಾಡಿನ ಮಧ್ಯದಲ್ಲಿ ವಿವರಿಸುತ್ತಿರುವ ಘನ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಮಲಗಿರುವಂತೆ ಅದು ಎಷ್ಟು ಗರ್ವದಿಂದ ಮಲಗಿರುವನ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಭೃಗುದೇವ. ಇರಲಿ, ಎಚ್ಚರಿಸು ಭೃಗುದೇವ. ಭೃಗುದೇವ, ಎಚ್ಚರವಾಯಿತೆ? ಎಚ್ಚರವೇನು ನಾರಾಯಣ? ಈ ಭೃಗು ಮಹಿಷು ತನ್ನ ಆತ್ಮಜ್ಞಾನದಲ್ಲಿ ಸದಾ ಎಚ್ಚರವಾಗಿಯೇ ಇರುವನು. ಅವನ್ಯಾರು? ಈ ಶಿಲತಳಪದ ಮೇಲೆ ಕುಳಿತಿರುವ ಶಿವಯೋಗಿಯು. ಅವನೇ ಪರಶಿವನು. ಪರಮಾತ್ಮನ್ಯಾರು? ಪರಶಿವನ್ಯಾರು? ನೀವೀವರು ಇನ್ನೂ ಚಿಕ್ಕವರು, ನಿಮಗ್ಯಾವುದು ತಿಳಿಯದು. ಅದಿರಲಿ, ಬಲು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ಭೃಗುದೇವ, ಜಗತ್ತಿನ ಕಲ್ಯಾಣಕ್ಕಾಗಿ ಗಂಧರ್ವರು ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರಪೂಜಾ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ದಾರಿಯಲ್ಲಿ ಹೋಗುತ್ತಿರುವಾಗ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿಯೊಡೆಯನೇ ಮಲಗಿರುವ ನಿಮ್ಮನ್ನು ಕಂಡು ಅಲ್ಲಿಯೇ ಕುಳಿತು ನಿನ್ನನ್ನು ಎಚ್ಚರಿಸಿ ಆಯಾಸವನ್ನು ಉಂಟು ಮಾಡಿದ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಚರಣಗಳನ್ನು ಒತ್ತಿ ಇದೇ ಹೋಗುವೆನು. ಬಹಳ ಸಂತೋಷ. ನಿನ್ನ ಲೋಕಕ್ಕೆ ಮೆಚ್ಚಿದನು. ಲಕ್ಷ್ಮೀಶ, ನೀ ಕಂಡೆ ರಾಜಸದ ಅಗ್ನಿ ನೇತ್ರವನ್ನು, ಪಾದುಂಗಲಿಯನ್ನು. ಸದಾಶಿವನ ಹಣೆಗಿಂತಲೂ ನನ್ನ ಪಾದುಂಗಲಿಯನ್ನು ಕಂಡು ಧನ್ಯನಾದೆ. ಎಲ್ಲ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗು ಋಷಿ? ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕರಹಿತರೊಡನೆ ಮಾತನಾಡಲು ಸಾಧ್ಯವಿಲ್ಲ. ಹಾಗಾದರೆ ನೀನು ಬಹುಜಾಣನೆ. ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣ ನಾನು ಏಕರೀತರೆ. ಅದನ್ನು ನೀನೇ ವಿವೇಚಿಸಬೇಕು. ಕೇಳು ಭೃಗು ಋಷಿಯೇ, ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾಗುವ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪೊರೆಯ ಮೇಲೆ
ಭಯಂಕರವಾದ ಆವಿನ ಮೈ ಬಣ್ಣವನ್ನು ಮುಚ್ಚಿರುವ ಉತ್ತದ ಮಣ್ಣಿನಂತೆ. ದಿನೇ ದಿನೇ ರಾಜಸದ ಗುಣವೆಂಬ ಅಹಂಕಾರವು ನಿನ್ನ ಮೈ ಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತರಗಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಅಂತ ಭೃಗು ಋಷಿ, ಮಹಾತ್ಮ ಭೃಗುಷಿ ಎಂದು ಅನೇಕ ಋಷಿಗಳಿಂದ ಹೆಸರಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಎಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಹೇಳು. ಅರಿವಿನಲ್ಲಿ ನೀನೋಡು ಅರ್ಧಗಳೇ ಕಾಣುವುದು, ಅರಿವಿನಲ್ಲಿ ನೀನೋಡು ಅರ್ಧಗಳೇ ಕಾಣುವುದು. ಮರವೇ ಇದು ರಾಜಸವು ವರಮುನಿಯ ಬಿಡು ಮನದಿ. ಅರಿವೆ ಮರವೆಗಳೆಲ್ಲ ಅರಿತು ಜ್ಞಾನದಿ ಮುನಿಯೇ. ಅರಿವೆ ಮರವೆಗಳೆಲ್ಲ ಅರಿತು ಜ್ಞಾನದಿ ಮುನಿಯೇ. ಅರಿವೆ ಮರವೆಗಳೆಲ್ಲ ಅರಿತು ಜ್ಞಾನದಿ ಅರಿವೆ ಮರವೆಗಳೆಲ್ಲ ಅರಿತು ಜ್ಞಾನದಿ ಮುನಿಯೇ. ತೆರೆದೋ ನೋಡುತ್ತೆ ಮನವ ಗುರಿತವನು ಬಿಡು. ಅರಿವಿನಲ್ಲಿ ನೀನು ಅರ್ಧಗಳೇ ಕಾಣುವುದು. ಕಣ್ತೆರೆದು ನೀ ನೋಡು. ನಿನ್ನ ಆತ್ಮದಲ್ಲಿ ಆತ್ಮನ್ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗಿ. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳು, ನಿನ್ನ ದೊಡ್ಡ ಗಣಾಂಗಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವಿರುವರು ಒಂದೇ ಸಂಕಲ್ಪವನ್ನು ಬಯಸಿ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ಭೃಗುಮುನಿ, ತೊಟ್ಟು ಮಾಗದಲ್ಲದೆ ಹಣ್ಣು ಕಳಿಚಿ ಬೀಳುವುದಿಲ್ಲ. ನಾನು ಅಡುವೆನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳ ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಹರಿವಿಲ್ಲ ಈ ಭೃಗು ಋಷಿಗೆ. ಸಾಕು ಬಾಯಿ ವಂಚನೆ ಮಾಡಲಿಲ್ಲ. ನಾನಲ್ಲವೇ ಮುನಿಗಳು ಅಗ್ರಸ್ಥಾನ ವಹಿಸಿರುವ ಅಗ್ರಸ್ಥಾನದಲ್ಲಿ ಭೃಗುದೇವ, ನೀನೋರ್ವ ರಾಜಸದಿಂದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡುತ್ತಿದ್ದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣ್ಣದ ಎಡಕದಂತೆ ಎರಕವಾಗಿದ್ದ ನನ್ನ ಪಾದುಂಗಲಿಯನ್ನು ಕಿತ್ತಿಸಿದೆ. ಕಲಿತವಾದ ಮೋಸ. ಮೋಸವಲ್ಲ, ಋಷಿಯೋರ್ವನ ಅಹಂಕಾರವನ್ನು ಕಿತ್ತಿಸಿದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಶಾಂತನಾಗುವುದು ದೇವ. ನಿನ್ನ ಆತ್ಮದಲ್ಲಿ ನೀನೇಕೆ ಪಶ್ಚಾತ್ತಾಪ ಯಾರಿಗೆ ಪ್ರಾಚಿತ್ತ ಇವನಿಗೆ ವಂಚನೆ ಮಾಡಿದ ವಿಘಾತ ಇದು. ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದ ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು. ಅಂತಹ ಕೋಪಾಗ್ನಿಯ ಯತ್ನ ಭಯಕ್ಕೆ ನೀವೆಲ್ಲರೂ ಹರಿರ್ಬೋದು. ನೀಲ ಮೇಘ ಶಾಮನಾಗಿ
ಹಸುಗಳಿಗೆ ದೇವನಾಗಿ ಹಸ್ತಲಕ್ಕೆಯಿಂದ ಪರಿಶೋಧಿಸುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಮೃಗದೇವ ಪರಶಿವನ ಜಗದಿ ಶಾಪಕ್ಕೆ ಎದೆ ಕೊಡದ ಧೈರ್ಯದಿಂದಲೇ ನಿನಗೆ ನೀನೇ ಗುರುವೆಂದು ಏಕೆ ಜಂಬ ಕೊಚ್ಚಿಕೊಳ್ಳುತ್ತಿರುವಿ? ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ, ಅದರಿಂದ ನನಗಾದ ಪ್ರಯೋಜನವೇನಿಲ್ಲ. ಮಹಾದೇವ ಮಹಾದೇವ ನಟನ ಕಲಾ ಚತುರ ನಟನ ಕಲಾ ಚತುರ ಶಂಕರ ಗಮರುಗದರವರ ಗಾನಲೋಲ ನಟನ ಕಲಾ ಚತುರ ಮಹಾದೇವ ಮಹಾದೇವ ಸಪ್ತ ಸಂಗೀತ ಗಾನದಳು ತಂಬುರಾದಿ ಗಂಧರ್ವ ಗಾನದಳು ತಂಬುರಾದಿ ಗಂಧರ್ವ ಗಾನದಳು ಕದೆಂಗಿನ ತಗಜಣುತ ಎಂದೆನುತ ಕಲಾ ಚತುರ ಶಂಕರ ಗಮರುಗದರವರ ಗಾನಲೋಲ ನಟನ ಕಲಾ ಚತುರ
ಮಾರಹರನ ಹೃದಯ ಕರುಣಿಸು ಮಾರಹರನ ಹೃದಯ ಕರುಣಿಸು ಪರನಾದ ಪ್ರಿಯ ಸದಯ ಓಂಕಾರನಾದ ಪ್ರಿಯ ಸದಯ ನಟನ ಕಲಾ ಚತುರ ಪರಮೇಶ್ವರನನ್ನು ಶ್ರೀಮನ್ನಾರಾಯಣನು ಶಿವಸತ್ರ ಯಾಗಕ್ಕೆ ಕರೆದುಕೊಂಡು ಹೋಗುತ್ತಿರುವ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗು ಋಷಿಯನ್ನು ಸಂಧಿಸಿ ಅವನ ಕಾಲಲ್ಲಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೋಗುತ್ತಿರುವರು. ಅತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಪರಮೇಶ್ವರನ ಬರುವಿಕೆಯನ್ನು ಎದುರು ನೋಡುತ್ತಾ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಡಲು ನೆರೆದಿರುವರು. ಹೀಗಿರುವಾಗ ಆ ದಕ್ಷನಿಗೂ ಅಲ್ಲಿಗೆ ಬರಲು ಉಂಟು. ಹೀಗಿರುವಾಗ ಪರಶಿವನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ದಕ್ಷನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಮಹಾದೇವ ಮಹಾದೇವ. ಶಿವೋಹಂ. ಅದೋ ದದೀಚಿ ದೇವನು ತಲೆ ಬರುತ್ತಿರುವನು. ಕೈಲಾಸವಾಸ ದೇವ ಮಹೇಶ ಕೈಲಾಸವಾಸ ದೇವ ಮಹೇಶ ಚಂದ್ರಶೇಖರ ಗಂಗಾಧರ ಹರ ಚಂದ್ರಶೇಖರ ಗಂಗಾಧರ ಹರ ಇಂದ್ರಾದಿ ವಂದ್ಯ ಕರುಣಾಕರ ಕೈಲಾಸವಾಸ ಕರುಣಾರ
ಶಿವಭಕ್ತ ಶಿಖಾಮಣಿ, ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ ಒಟ್ಟು ದೇವ, ಬ್ರಹ್ಮಾಂಡವನ್ನು ಒಳಗೊಂಡಿರುವ ಆ ಚಿದ್ರೂಪಿಯಾದ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸಿರುವಾಗ ನನಗೆ ಸುಖವಲ್ಲದ ಮತ್ತೇನು ದೇವ? ದಜೀಚಿ ದೇವ, ಪರಮೇಶ್ವರನಿಗೆ ಭಕ್ತರುಗಳಲ್ಲಿ ನೀನಲ್ಲವೇ ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಆ ಶಿವಸ್ವಾಮಿ ಇಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗದ ಸ್ವರೂಪವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ? ಅದಿರಲಿ, ನೀವೆಲ್ಲಿಗೆ ದಯ ಮಾಡಿಸುತ್ತಿರುವಿರಿ? ದೇವಋಷಿಯೇ, ಸೂರ್ಯಾಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದರಿ ಹೋಗುವಂತೆ ಆ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಆ ಪರಮೇಶ್ವರನೆಂಬ ಕಲ್ಪವೃಕ್ಷವನ್ನು ಆಶ್ರಯಿಸಿರುವರು. ಈಗಾಗಲೇ ಶರಣೋತ್ಸವದಲ್ಲಿ ನಡೆಯುತ್ತಿರುವ ಶಿವಗಣೇಶ್ವರನನ್ನು ನೋಡಿಕೊಂಡು ಬರುವೆನು. ಆ ಪವಿತ್ರವಾದ ಶಿವಕ್ಷೇತ್ರಕ್ಕೆ ಹೋಗುತ್ತಿರುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಧಿಸಲ್ಪಡುವ ಆ ಶಿವಸತ್ರಯಾಗಕ್ಕೆ ಹೊರಡಲು ನಾನೀಗಲೇ ಕೈಲಾಸ ಮಾರ್ಗವಾಗಿ ಹೊರಡುವೆನು. ಹಾಗೇ ಆಗಲಿ. ಮಹಾದೇವ ಮಹಾದೇವ. ನಾರದರ ಲೀಲೆಯೋ ಲೀಲೆ. ಸಂಸಾರ ಚಕ್ರದ ಅಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಮೋಹ ರಾಗದಗಳಿಂದ ಕುಡಿದ ತನ್ನ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವನು. ಅವನಲ್ಲವೇ ಈ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸುವ ಆ ಸತ್ರಯಾಗದ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸ್ವೀಕರಿಸುವೆನು. ಶಿವೋಹಂ ಶಿವೋಹಂ. ಶರಣರ ಕಾಯೋ ಪರಮೇಶ, ಶರಣರ ಕಾಯೋ ಪರಮೇಶ, ಕರುಣೆಯ ತೋರೋ ದೇವ ಮಹೇಶ, ಶರಣರ ಕಾಯೋ ಪರಮೇಶ. ಮೃದು ಮಧುರ ನಿನ್ನ ಪಗಳುವ ವೇದ, ಮೃದು ಮಧುರ ನಿನ್ನ ಪಗಳುವ ವೇದ, ವೇದವೇ ಮನುವಿನ ಪಗಳು ಸುನಾದ, ವೇದವೇ ಮನುವಿನ ಪಗಳು ಸುನಾದ, ಆನಂದ ತಾಂಡವ ಆಡು ಪಾದ, ಶರಣರ ಪರಮೇಶ, ಕರುಣೆಯ ತೋರೋ ದೇವ ಮಹೇಶ, ಶರಣರ ಪರಮೇಶ. ಬಾಲಮಲ್ಲನ ಹಿಂದೆ ಓಡೋಡಿ ಬಂದೆ, ಬಾಲಮಲ್ಲನ ಹಿಂದೆ ಓಡೋಡಿ ಬಂದೆ, ಗಾನದ ಗುಂಗಿಗೆ ಒಲಿದು ನೀ ಬಂದೆ, ಗಾನದ ಗುಂಗಿಗೆ ಒಲಿದು ನೀ ಬಂದೆ, ನಲ್ಲೆಯ ಶರಣ ಸಿರಿಯಾಳನ ಕಂಡೆ, ನಲ್ಲೆಯ ಶರಣ ಸಿರಿಯಾಳನ ಕಂಡೆ, ಕರುಳಿನ ಕರ ಕೇಳಿ ಶರಣೆಂದೆ, ಕರುಳಿನ ಕರ ಕೇಳಿ ಶರಣೆಂದೆ, ಶರಣರ ಪರಮೇಶ, ಕರುಣೆಯ ತೋರೋ ದೇವ ಮಹೇಶ, ಶರಣರ ಕಾಯೋ ಪರಮೇಶ, ಪರಮೇಶ, ಪರಮೇಶ. ಕಂಡೆನೆಯ ಶಿವನ ಕಣ್ಣಾರ,
ಜಡೆಗಳು ಗೌರಿ ಜಡೆಗಳು ಜಡೆಗಳು ಗೌರಿ ಕಣ್ಣು ಮುರುಳವನ ಕಣ್ಣೆಯ ಶಿವನ ಹರ ಹರನ ಭಾರನ ಹರ ಹರನ ಭವಹರ ಹರನ ಕಣ್ಣೆಯ ಶಿವನ ಕಣ್ಣೆಯ ಶಿವನ ದೇವಲೋಕವು ಪವಿತ್ರ ಕಾಲವು ಸಮೀಪಿಸುತ್ತಿರುವುದು. ದೇವತೆಗಳಾದ ಮಹಾವಿಷ್ಣುವಿನ ಮೊರೆಯನ್ನು ಪರಶಿವನಿಗೆ ತಿಳಿಸಲು ಅನುಗ್ರಹವಾಯಿತು. ತಿಳಿಸಿದರು. ಆದರೂ ಮೋಕ್ಷಾಧಿಪತಿಯಾದ ಪರಶಿವನು ಇನ್ನೂ ಬರಲೇ ಇಲ್ಲ. ಛತ್ರ ಪೂಜೆಯನ್ನು ಕಾಲವಾದರೂ ಸಮೀಪಿಸುತ್ತಿರುವುದು. ಏಕ ತೊಡು ಮಾಡಿದನು ಪರಶುವನು ಬ್ರಹ್ಮದೇವ. ಬರುವನ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿ ಹಾದಿಲಿರು. ದಕ್ಷ ಬೆಮ್ಮನೇಕೆ ಇನ್ನೂ ಬರಲೇ ಇಲ್ಲ. ಬ್ರಹ್ಮದೇವ, ದಕ್ಷಬ್ರಹ್ಮನು ಕಾರ್ಯವತ್ತಾಗಿ ನನ್ನನ್ನು ಕಳಿಸಿರುವನು. ಸಮಯವಿದೆ ಎಂದು ಕಳಿಸಿರುವನು. ಸತ್ರ ಪೂಜೆಗೆ ಪೂಜಸ್ಥನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷದೇವ ಮಿತ್ರ ಕಾಲದಲ್ಲಿ ವಸಂತರು, ವಿದ್ಯಾಜಾಲದಲ್ಲಿ ಕವಿತ್ಯವು, ಗಜ ವೈಯಾಳಿಯಲ್ಲಿ ಮಹೇಂದ್ರನು. ಆದರೆ ಪರಮೇಶ್ವರನೇ ಛತ್ರಯಾಗಕ್ಕೆ ಪೂಜಾಕರ್ತನು. ಆದರೂ ದಕ್ಷಬ್ರಹ್ಮನು ಇಲ್ಲಿ ನೆರೆದಿರುವ ಎಲ್ಲಾ ದೇವತೆಗಳಿಗಿಂತಲೂ ಹಿರಿಯನು ಮತ್ತು ವಜ್ರ ಶರೀರಿಯಾಗಿ ಪರಶುವನ ತಂದೆಯಾಗಿರುವನು. ದಕ್ಷ ಮಿತ್ರ ದೇವರ ರೂಪಾಕಾರನಾಗಿ ತಿದ್ದಿದ ಜಾನನಾಗಿ ಶಿಲ್ಪಿಯು ಆ ದೈವಕ್ಕೆ ಜೀವನು ಕಳೆಯನ್ನು ಕೊಟ್ಟರು. ಆದ ಅರ್ಚಕನು ದಾನೆ ದೇವನೆಂದು ಬ್ರಹ್ಮದೇವ, ನನ್ನ ಶೋಕಾಗ್ನಿಯು ಪರಿಹರಿಸಿಕೊಳ್ಳಲು ನನ್ನ ಷೋಡಶ ಕಲಾ ತೇಜಸ್ಸನ್ನು ಮತ್ತೊಮ್ಮೆ ನನ್ನ ಷೋಡಶ ತೇಜಸ್ಸಲ್ಲಿ ನನ್ನ ಜನ್ಮದಲ್ಲಿ ಪ್ರತಿಷ್ಠೆ ಮಾಡಿದ. ನನ್ನ ಜೀವೋಧರನಾದ ಸರ್ವೇಶ್ವರನೇ ಛತ್ರ ಪೂಜೆಗೆ ಅರ್ಹನು. ಆ ದೇವನಿಗೆ ಇನ್ನು ಬರಲಿಲ್ಲ. ಆ ಎರಡು ಮೂರ್ತಿಗಳು ಮುರುಗದೇವನ ಆಶ್ರಮದತ್ತ ಹೋಗಿರುವರು. ಗುರುದೇವನ ಆಶ್ರಮಕ್ಕೆ ನಿನಗೇಕೆ ಆ ವಿಚಾರ ಜಾಲಬ್ರಹ್ಮ? ನಿನ್ನನ್ನು ಪರೀಕ್ಷಿಸುವುದಕ್ಕೆ ಪರಶುವರು ಹೋಗಿರುವನು. ಇಲ್ಲಿನ ಅಗ್ರ ಪೂಜೆಗಿಂತ ಅದ್ಯಾವ ಕಾರ್ಯ ಇರುವುದು ಗುರುದೇವನ ಆಶ್ರಮದಲ್ಲಿ? ಮಹಾದೇವ, ಭೂಮಿಯಲ್ಲಿ ಕಳ್ಳನಂತೆ ಕಂಗಾಲಾಗಿ ಅಡಗಿದ್ದ ಭೂಪುಷ್ಪವು ತನ್ನ ಮಳೆಯ ತಂಪಿನಿಂದ ಪರಿತಪಿಸುತ್ತಾ ಭೂಮಿಯಿಂದ ಮೇಲೇಳುವಂತೆ ಮೃಗದೇವನ ಅಹಂಕಾರವು ತಲೆದೋರಿ ಪರಶಿವ ಪರಂಧಾಮರಿಂದ ನಾಶವಾಯಿತು. ಅದ್ಯಾವುದೋ ಒಂದು ಪ್ರಕಾಶವು ಅರುಣೋದಯಾದ ಸೂರ್ಯನಂತೆ ನಮ್ಮ ಜೀವ ಛತ್ರಯಾಗಕ್ಕೆ ತಲೆ ತೋರುತ್ತಿರುವುದು. ಹೌದು, ಸೂರ್ಯನ ಮಿಂಚಿನ ಬಳಗದೊಡನೆ ಸಾವಿರಾರು ತಾರೆಗಳನ್ನು ಹಿಡಿದು ಬರುತ್ತಿರುವರು.
ಏನೋ ಎಂಬಂತೆ ಶ್ರೀಮನ್ ನಾರಾಯಣನು ಇತ್ತಲೇ ಬರುತ್ತಿರುವರು. ಪರಮಾತ್ಮನಿಗೆ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದ ಅಷ್ಟೇ ಪರಮಾತ್ಮ ಸುಖಿಯಾಗಿರುವೆಯ ಚಂದ್ರಮ. ಪರಮೇಶ್ವರನ ಕರುಣವು ಪ್ರಪಂಚದ ಜೀವರಾಶಿಗಳ ಮೇಲೆ ಸುಖದ ಮರಣ, ಸುಖದ ಕಣಗಳು ಬೀಳುತ್ತಿರುವ ತಾವಾಗಿ ಹೆಚ್ಚುತ್ತವೆ. ಮಹಾದೇವ ಮಹಾದೇವ, ನಿಮ್ಮ ಬರುವಿಕೆಯ ವೈತರಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಒಡಮೂಡಿ ಬರುವ ಶಿವ ಪಂಚಾಕ್ಷರಿ ಅಂತಾಯಿತು. ಬ್ರಹ್ಮಚಾರಿ, ನಿನ್ನ ಸಕಾಲದ ತಿಳುವಳಿಕೆಗೆ ಮೆಚ್ಚಿದೆನು ದೇವ. ಭಕ್ತರಾದ ನಿಮ್ಮ ಅಭಿಷ್ಟವೇ ನನ್ನ ಅಭಿಷ್ಟ. ಜಗದೀಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೂರವನ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಲ್ಲಿ ಸದಾಶಿವನಾಗಿ ಸಚರಾಚರ ವಸ್ತುಗಳ ಶರೀರದಲ್ಲಿ ಜೀವತ್ವನಾಗಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಪ್ರಪಂಚದ ಜೀವರಾಶಿಗಳಿಗೆ ಪಶುಪತಿಯಾಗಬೇಕು. ಕಮಲೋದ್ಭವ, ನಿನ್ನ ಈ ಮಾತುಗಳು ಪರಶಿವನ ಮುಂಗಡೆಯಲ್ಲಿ ಚೆಲುವಾಯಿತು. ಇನ್ನು ಅಗ್ರಪೂಜೆಯ ಮುಹೂರ್ತವು ಸಮೀಪಿಸುತ್ತಿರುವುದರಿಂದ ಪರಶಿವನಿಗೆ ಪಶುಪತಿ ಎಂಬ ನಾಮವನ್ನು, ಪಟ್ಟಾಭಿಷೇಕವನ್ನು ಮಾಡು. ಜನಾರ್ದನ ದೇವ, ಪರಶಿವನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ದೇವತೆಗಳು ಮಾಡಿದ ಈ ದಿವಸವೇ ಶುಭ ದಿನವು. ದಕ್ಷದೇವನಿಗೆ ನಮಸ್ಕರಿಸು. ವಿಜಯೀ ಭವ, ವಿಜಯೀ ಭವ. ದಕ್ಷ ದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಹಿರಿಯರಿಂದ ಹಿರಿಯರಿಗೆ ಮನ್ನಣೆಯೇ. ವಿವೇಕ ದಕ್ಷ ಬ್ರಹ್ಮ ಕಿರಿದಾದ ಒಟುಬೀಜ ವಿಶಾಲವಾದ ಮರವನ್ನು ಹೊಂದುತ್ತದೆ. ವೃಕ್ಷವನ್ನೊಳಗೊಂಡ ದ್ವಿಜಕ್ಕೆ ಕೊಂದಿಲ್ಲ. ಜಾಲ ಬ್ರಹ್ಮ, ನಾನು ಬರುವೆನೆಂದು ನಿನ್ನ ಮದುವೆ ಹೇಳಿಲ್ಲವೇ? ಹೇಳಿವರು ಈ ಸಮ್ಮೇಳನದಲ್ಲಿ ಹೇಳಿವನು ನಿಮ್ಮ ಮಾತನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಆದರೂ ಕಾಲವು ಮಿಂಚಿ ಹೋಗಿದೆ. ಏನು ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆಯೇ? ಸಂಶಯವೇ ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಏನು? ಸದಾಶಿವ ಮೂರ್ತಿಯು
ಸರ್ವಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವನು. ಏನು ಶಾಂತನಾಗು ದಕ್ಷ ಬ್ರಹ್ಮ. ಪರಮಿಷ್ಠಿಯೇ, ನೀನು ನನ್ನ ಈ ಸಭೆಯಲ್ಲಿ ನೀನೊಬ್ಬ ಹಿರಿಯನೆಂದು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದುವರೆದರೆ ಮಹೇಶನ ಭಯವಿಲ್ಲ ಮೃಗುದೇವ. ನಾನು ಅದನ್ನು ಬಲೆನು. ಆ ಶಿವ, ಈ ಶಿವ, ಸದಾಶಿವನೆಂದು ಹೊಗಳುತ್ತಿರುವರ ಆ ಕೊಂಡು ಬರುವರನ್ನು ಈ ಬ್ರಹ್ಮನಂತಹ ಒಡ್ಡು ವೈದಿಕರು ಅವನೆಲ್ಲಿ ಆ ಸಾಂಬಶಿವನು. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲುದನು ಪಸಿದಾಂಬ ಭೂಷಣನಾದ ಸದಾಶಿವನ ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ ಮೃಗುದೇವ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನನಗೆ ನಮಸ್ಕರಿಸುವಾಗ ಅವನೇಕೆ ನಮಸ್ಕರಿಸದೆ ಸ್ತಬ್ಧನಾಗಿ ಕುಳಿತಿರುವನು. ದಕ್ಷ ಬ್ರಹ್ಮ ಅದೊಂದು ಅಳಿಯ ಮಾವಂದಿರ ಮೌನಭಾವ. ಮೃಗುದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನು ಅಲ್ಲ, ಸುರವೇಶವನ್ನು ಧರಿಸಿರುವ ಒಬ್ಬ ಮೂಕುಮಾರಿ. ದಕ್ಷದೇವ, ಮಾರೆ ಎಂದಿನಬೇಡ ಮಹಾದೇವನನ್ನು. ಮಾರೆಯಂತೆ ಮುರಿದು ಮೆರೆದು ಹೇಳುವ ಮನವನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನಬಿಡಬೇಕು. ಪರಮಿಷ್ಠಿಯೇ, ಅಂತೆಯೇ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರುಷವೂ ನಡೆಯಲಾರದು. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡದಲ್ಲಿಯೇ ಮಹೇಶನಿಗೆ ಮತ್ತೊಂದು ಬಾರಿ ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ದಕ್ಷ ಬ್ರಹ್ಮ, ನಾಗಭೂಷಣನಾದ ನಟರಾಜನಲ್ಲಿ ಈ ವೈರವು ಏಕೆ? ನಾಗಭೂಷಣ ನಟರಾಜನೆಂದು ಹೊಗಳುತ್ತಿರುವ ನಾಟ್ಯರಣಿಗಲ್ಲ, ಶ್ರೀರಾಬ್ದೆಯ ರಂಗಭೂಮಿ. ಗುರುದೇವ, ಕೇಳಿದೆಯಾ ಈ ದೇವತೆಗಳ ಮಾತನ್ನು? ದಕ್ಷರಾಜ ಸದಾಶಿವನು ನಾಗಾಭರಣ ಭೂಷಣನಲ್ಲವೇ? ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಾಮಾಲಿನಾಗಿ ಕಟ್ಟಿಕೊಂಡು ಕೊಳ್ಳಲ್ಲಿ ಯಾವಾಗಲೂ ಒಂದು ದಿನದ ಹಳೆ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರ ಭೂಷಿತನು. ಶಿವೋಹಂ ಶಿವೋಹಂ, ಭಸ್ಮಭೂಷಿತನಾದ ಭವದೂರನನ್ನು ನಿರಾಕರಿಸಬೇಡ. ನಿನ್ನ ಭವ ಬಂದ ಪಾಶವನ್ನು ಬಿಡಿಸುವ ಪಾವನ ಮೂರ್ತಿಯಲ್ಲಿ ಋತಾಲಾಪನೆ ಮಾಡಬೇಡ ದಕ್ಷ. ಸಂಬಳವಿಲ್ಲದ ಹೊಗಳು ಬಟ್ಟ ನೀನಾದೆ. ಸಾಂಬಶಿವನಿಗೆ ಉಡುವುದಕ್ಕೆ ಬಟ್ಟೆವಿಲ್ಲದೆ ಮಾರುತ ಕಪ್ಪಿನವನ್ನು ಸುತ್ತಿಕೊಂಡು ಶರೀರಕ್ಕೆ ಎಣದ ಬೂದಿಯನ್ನು ಬಳೆದುಕೊಂಡು ಕೈಯಲ್ಲಿ ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರ ಭೂಷಿತನು. ದಕ್ಷಧೀರ, ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ಸತಿಯಾದ ಮಗಳನ್ನು ವಿವಾಹ ಮಾಡಿದ ವೈಭವದ ಮತ್ತೊಂದು ಮನುಷ್ಯ ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟೆ ಮಗಳನ್ನು ಒಬ್ಬ ಸ್ಮಶಾನ ವಾಸಿಗೆ ಹಸುಮೆಯನ್ನು ಒದ್ದು ಒಂದು ಮುದಿ ಎತ್ತನ್ನು ವಾಹನವಾಗಿ ಮಾಡಿಕೊಂಡಿರುವ ಈ ಒಬ್ಬ ಬಂಡ ಪರಶಿವನಿಗೆ ಅಲ್ಲದೆ ಮರುಳಾದೆ ನನ್ನ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಚಾಚಿಗಳ ಅಧಿನಾಯಕನಾದ ಅಂತ್ಯ ಶಂಕೆ ಇಲ್ಲದ ಈ ರುದ್ರನಿಗೆ ದೇವ, ಮಗಳ ಸ್ತುತಿಯಿಂದ ನೋಡಿ ಶಾಂತನಾಗು. ಜಾಲಬ್ರಹ್ಮ,
ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕಿಂತ ಮೊದಲೇ ಎಲೆಯನ್ನು ನಾಯಿ ಮುಟ್ಟಿದಂತಾಯಿತು. ಈ ಯಜ್ಞದ ಸಮಾರಂಭವು ನಡೆಯಿರಿ. ಮುಂದಿನ ಈ ಕಾರ್ಯದಲ್ಲಿ ವರ್ತಿಸಬೇಕು. ನಡೆಯಿರಿ. ಸದಾಶಿವ ಮೂರ್ತಿ, ಮನ ಬಂದಂತೆ ಮಾತನಾಡದ ದಕ್ಷಿಣ ಮಾತಿನಲ್ಲಿ ಮನ ನೋಯಿಸಬಾರದು. ಸರ್ವೇಶ್ವರ ಸದಾ ರಾಜಸದಿಂದ ಮೆರೆಯುತ್ತಿರುವ ಈ ದಕ್ಷ ಬ್ರಹ್ಮನ ಮಾತಿಂದ ಕಠಿಣವಾದ ಮಾತುಗಳನ್ನು ಮನ್ನಿಸಿ ನಮ್ಮನ್ನು ಅಭಿನಂದಿಸಬೇಕೆಂದು ಬೇಡಿಕೊಳ್ಳುವೆನು ಸರ್ವೇಶ್ವರ. ಮದಮುಖರ ಮಾತಿಗೆ ಮುರುಗಲೇಕೆ ಜನಾರ್ದನ? ಮದಮುಖರು ಮಹಾತರವಾದ ಕಷ್ಟಕ್ಕೆ ಈಡಾಗುವರು. ಅವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನೀವು ಸುಖವಾಗಿ ಬಾಳಿ ಅಭಯವನ್ನು ನೀಡುತ್ತಿರುವೆನು. ಮಹಾದೇವ ಗಂಗಾ
ಸುರಗಂಧರ್ವ ಯಕ್ಷರೇ ಅಮರ ದೇವತೆಗಳು ಯಕ್ಷರೇ ಮೊದಲಾದ ಅಮರ ದೇವತೆಗಳು ಸುಪ್ರಸಿದ್ಧ ಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಕುತೂಹಲರಾಗಿದ್ದ ದೇವತೆಗಳು ಲೋಕಪಾವನನಾದ ಶಂಕರನನ್ನು ನಿವಾರಿಸಲು ಸಾಧ್ಯವಿಲ್ಲವೆಂದರಿತು ಸಕಲ ದೇವತೆಗಳಿಗೆ ದಕ್ಷನೇ ಮೊದಲಾದ ನವಬ್ರಹ್ಮರುಗಳಿಗೂ ಕುಬೇರನೇ ಮೊದಲಾದ ಅಷ್ಟ ದಿಕ್ಪಾಲಕರಿಗೂ ಸಕಲ ಋಷಿ ವರ್ಗದವರಿಗೆಲ್ಲ ಸತ್ರ ಪೂಜೆಗೆ ಬರಲು ಆಹ್ವಾನಿಸಿದರು. ಅಲ್ಲಿ ಸತ್ರ ಪೂಜೆಯ ಪೂಜಾರ್ಹನು ಪಾವನ ಮೂರ್ತಿಯಾದ ಶಂಕರನನ್ನೇ ಅಧಿದೇವನೆಂದರಿತು ಸತ್ರ ಪೂಜೆಗೆ ಅಗ್ರದೇವನನ್ನಾಗಿ ಮಾಡಿ ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವನ್ನಿಟ್ಟು ದೇವಸತ್ರವೇ ಶರದಿಯಲ್ಲಿ ಈಜಾಡಿದರು. ಆಗ ನವಬ್ರಹ್ಮರುಗಳ ಅಧಿನಾಯಕನಾದ ದಕ್ಷ ಬ್ರಹ್ಮನು ಸಕಲ ದೀಪಗಳಿಗೂ ತಾನೇ ಒಡೆಯನೆಂದು ಅಹಂಕಾರದಿಂದ ತಾನೇ ಸರ್ವೇಶ್ವರನೆಂದು ತಿಳಿದು ಸುರಸತ್ರಯಾಗದಲ್ಲಿ ಗರುಡ ಗರ್ವಭಂಗವಾದಂತೆ ಅಧಿಕಾರಿಯಾಗಬೇಕೆಂದಿದ್ದ ಆತನ ಅಭಿಲಾಷೆಯು ಸುರಸತ್ರಯಾಗದಲ್ಲಿ ಗರ್ವಭಂಗವಾದಂತೆ ಆತನ ಗರ್ವವು ದಕ್ಷಿಣ ಗರ್ವವು ನಾಶವಾಯಿತು. ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷನು ಮುಂದೇನು ದುರಾಲೋಚನೆಗಳನ್ನು ಮಾಡುವನು ಅದನ್ನು ತಿಳಿದುಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವನು. ಮಹಾದೇವ ಮಹಾದೇವ ಜನ ಪರಿಪಾಲಕ ಲೋಕಪಾಲ ಶ್ರೀ ಮಹೇಶ